ಹಿಡಿದ್ಬಿಟ್ಟೆ ವಿಡಿಯೋ. ಗುಡ್ ಪೂರ್ಣಿಮಾ, ಗುಡ್ ಗುಡ್ ಗುಡ್. ನೀವೇ ಹಾಯ್ ಹೇಳ್ಬಿಡಿ ನಮ್ಮತ್ತೆಗೆ, ಓಕೆನಾ? ಸೇ ಹಾಯ್. ಏನೇನೋ ಮಾತಾಡ್ತಾರೆ. ಎಲ್ಲಿದ್ಯೋ ಅಲ್ಲಿದ್ದೀನಿ ಅಂತ ಹೇಳು. ನೋಡಿ, ಕಾಡಲ್ಲಿದ್ದೀನಿ ನಾನು. ಓಕೆ ಓಕೆ, ಆಯ್ತು, ಸರಿ. ಈಗ ರೋಡ್ ಮೇಲೆ ಟಶಕ್ ಓಪನ್. ಹಿಂಗೆ ನಾವು ಹಿಂಗೆ ಹಿಂಗೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್ ನೋಡಿ ನಗ್ತಿದ್ದಾರೆ. ಮನಸ್ನೆಲ್ಲ ನೀನು. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾವು ಹೋಗ್ತಿರೋದು ಎಲ್ಲಿ ಗೊತ್ತಾ? ಮೈಸೂರು ಪ್ಯಾಲೇಸ್ ಲೈಟಿಂಗ್ ನೋಡೋದಕ್ಕೆ. ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ನಾವಿಬ್ಬರೇ ಎಲ್ಲ ಹೋಗ್ತಿರೋದು. ನೋಡಿ, ಅಮ್ಮನೂ ಹೋಗ್ತಿದ್ದಾರೆ. ಅಮ್ಮ ತೂಗುತ್ತಿದ್ದಾರೆ. ಅಮ್ಮ ಮಲ್ಕೊಂಡ್ಬಿಟ್ಟಿದ್ದಾರೆ. ಲೈಕ್ ನಾನು ವಿಡಿಯೋ ಮಾಡ್ತೀನಿ ಅಂದಿದ ತಕ್ಷಣನೇ ಅವರು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ಹಾಯ್ ಮಾಡಿ. ಓಕೆ, ಇನ್ನು ಮುಂದೆ ಎಲ್ಲೋಗ್ತೀವಿ, ಏನು ಮಾಡ್ತೀವಿ ಅಂತ ಫುಲ್ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ವಾಚ್ ಮಾಡಿ. ಏನು ಗೊತ್ತಾ, ಅಲ್ಲಿ ನೋಡಿ, ನೋಡಿ ಗಾಯ್ಸ್, ಅಲ್ಲಿ ಎಷ್ಟು ಚೆನ್ನಾಗೆಲ್ಲ ಸನ್ರೈಸ್ ಬೀಳ್ತಿದೆ. ಇದು ಮೈಸೂರು ಹೈವೇ. ನೋಡಿ ಗೈಸ್, ಇವಾಗ ಎದ್ದಿದ್ದಾರೆ. ವಿಡಿಯೋ ಮಾಡ್ಕೊಬೇಕಿತ್ತು. ನೋಡಿ ಏನಾಯ್ತೋ ಗೊತ್ತಿಲ್ಲ, ಅದಕ್ಕೆ ಈ ಕಡೆ ಬಂದ್ಬಿಟ್ಟು ರೋಡ್ ಮಧ್ಯ ಇತ್ತು ಕರೆಕ್ಟಾಗಿ. ಇವಾಗ ಬಂತು. ಕರೆಕ್ಟ್ ಆಗುಂಟ. ಕರೆಕ್ಟಾಗಿ ಹಿಡಿದ್ಬಿಟ್ಟೆ ವಿಡಿಯೋ. ಗುಡ್ ಪೂರ್ಣಿಮಾ, ಗುಡ್ ಗುಡ್ ಗುಡ್. ಮಾ ಹಾಯ್ ಬೋಲ. ಹಾಯ್ ಹಾಯ್. ನೋಡಿ ಗೈಸ್, ಹಾಯ್ ಅನ್ನಿ ಅಂದ್ರೆ ಮಾ ಬೋಲಮ್ಮ. ನೀವೇ ಹಾಯ್ ಹೇಳ್ಬಿಡಿ ನಮ್ಮತ್ತೆಗೆ, ಓಕೆನಾ? ಸೇ ಹಾಯ್. ಇವರೇನೋ ಕೈಯಲ್ಲ ಅಲ್ಸೋರಿ ಗೈಸ್. ಇನ್ನೇನು ಅಲ್ಲಾಡ್ಸಕ್ಕಾಗಲ್ಲ ಅದಕ್ಕೆ. ನೋಡಿ, ಏನೇನೋ ಮಾತಾಡ್ತಾರೆ. ಎಲ್ಲಿದ್ಯೋ ಇವಾಗ ಏನ್ ಗೊತ್ತಾ, ಆಲ್ರೆಡಿ ಮಂಡ್ಯ ದಾಟಿದ್ವಿ. ಇವಾಗ ಎಲ್ಲಿದ್ದೀವಿ? ನಿಜ ಹೇಳಿ, ಅದೆಲ್ಲ ಇದೀವಿ. ಓಕೆ, ಎಲ್ಲೋ ಇದ್ದಾಳಂತೆ, ಕಾಡಲ್ಲಿದ್ದೀನಿ ಅಂತ ಹೇಳು. ನೋಡಿ, ಕಾಡಲ್ಲಿದ್ದೀನಿ ನಾನು. ಓಕೆ ಓಕೆ, ಆಯ್ತು, ಸರಿ. ಈಗ ರೋಡ್ ಮೇಲೆ ಇದ್ದೀವಿ ಅಷ್ಟೇ. ಆಯ್ತಾ ಗೈಸ್, ನನಗಿವತ್ತು ಹರ್ಟ್ ಆಯ್ತು. ನನಗಿವಾಗ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಅಂದ್ರು. ಓ ಮೈ ಗಾಡ್, ನೋ ವೇ. ಇವಾಗ ಇಷ್ಟು ಹೇಳಿದ್ದಾರೆ ಅಲ್ಲ, ನೀವೆಲ್ಲ ನನಗೆ ಬೆಳೆಸ್ತೀರಲ್ಲ. ಇವರು ನನ್ನ ಆಗ್ತಾರೆ ಗೈಸ್, ಒಳಗಡೆನೆ ಆಗ್ತಾರೆ ಇವರು. ನೋಡಿ, ಒಂದು ಕಣ್ಣಲ್ಲಿ ಅದು ಯಾವ ತರ ನೋಡ್ಬೇಕು ಅಂತಂದ್ರೆ ಇವ್ರ ತರ ಕಲಿಬೇಕು. ಓಕೆ ಓಕೆ, ಆಯ್ತು. ಇವಾಗ ಟಾಪಿಕ್ ಈಗ ಬರೋಣ, ಸಾಕು. ಇಷ್ಟೊತ್ತು ಕಾಮಿಡಿ ಮಾಡ್ತಿದ್ದೆ. ಓಕೆ, ಅಮ್ಮಂಗೆ ಕ್ಯಾಮ್ರಾ ಹಿಡಿದ್ರೆ ಮಾತಾಡಲ್ಲ ಅಮ್ಮ. ಓಕೆ, ಡನ್. ಟಾಪಿಕ್ ಬರೋಣ. ಇವಾಗ ಏನು ಗೊತ್ತಾ, ಏನಾದ್ರೂ ಫುಲ್ ಟ್ರಾಫಿಕ್ ಜಾಮ್
ಇವಾಗ ಟೋಲ್ ಬಂತು ಟೋಲ್ ಬಂತು. ಓಕೆ, ಇವಾಗ ಏನಾದ್ರೂ ಏನೋ ಹೇಳಕ್ ಬಂದೆ ಮರ್ತೋಯ್ತು. ಓಕೆ, ಇವಾಗ ಏನಾದ್ರೂ ಅಲ್ಲಿ ಮೈಸೂರಲ್ಲಿ ತುಂಬಾ ಜಾಮ್ ಇದ್ರೆ ಒಂದ್ ಕಡೆ ಕಾರ್ ಸೈಡಿಗೆ ಹಾಕ್ಬಿಟ್ಟು ಆಟೋದಲ್ಲಿ ಹೋಗೋ ಪ್ಲಾನ್ ಇದೆ. ಇನ್ನ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ವೆಯ್ಟ್ ಅಂಡ್ ಸಿ. ಕಂಟಿನ್ಯೂ ಮಾಡ್ತೀನಿ, ಯಾವುದೇ ರೀತಿ ಕಟ್ ಮಾಡಲ್ಲ, ಕಂಟಿನ್ಯೂ ಮಾಡ್ತೀನಿ. ಓಕೆ, ಇನ್ನು 1 ಅವರ್ ಇದೆ. ನಾವು ಟೋಲಲ್ಲಿ ನಿಂತಿದ್ದೀವಿ. ಹೆಂಗೆ ಗೊತ್ತಾ, ಟೋಲಿಗೆ ರೀಚಾರ್ಜ್ ಮಾಡ್ಕೊಂಡೇ ಬರೋಕ್ಕಾಗಲ್ಲ, ಇಲ್ಲಿ ಬಂದ್ಬಿಟ್ಟು ಕೊಡ್ತಾರೆ. ನೋಡಿ ನೋಡಿ ಟಸಕ್ ಓಪನ್. ಹೆಂಗೆ ನಾವು ಹೆಂಗೆ ನಮ್ಮ ಬಾಸ್ ಹೆಂಗೆ ಟನ್ ಟಡನ್. ಹೆಂಗ್ ಗೊತ್ತಾ, ಇನ್ನ ಹೈವೇ ಇಳದೇ ಇಲ್ಲ, ಆಗ್ಲೇ ನೋಡಿ ಎಷ್ಟು ಜಾಮ್ ಇದೆ, ಪೂರ್ತಿ ಜಾಮ್. ಎಷ್ಟು ಜಾಮ್ ಇದೆ ಅಂತಂದ್ರೆ ಅಷ್ಟು ಜಾಮ್ ಇದೆ. ಇನ್ನ ಹೈವೇನೇ ಇಳ್ದಿಲ್ಲ. ಆಲ್ರೆಡಿ ಟೈಮ್ ಆವಾಗಲೇ 7:01 ತೋರಿಸ್ತಿದೆ. ರೀಚ್ ಆಗೋಷ್ಟೊತ್ತಿಗೆ 43 ಮಿನಿಟ್ಸ್. ಇನ್ನ ಫುಲ್ ರೆಡ್ ಇದೆ, ಫುಲ್ ರೆಡ್ ಇದೆ. ಸಿಗ್ನಲ್ ಐತಿ. ಮೈಸೂರಿಗೇನೋ ರೀಚ್ ಆದ್ವಿ. ಫುಲ್ ಟ್ರಾಫಿಕ್ಕು. ಈ ಟ್ರಾಫಿಕ್ ನೋಡ್ಬಿಟ್ಟೇನೆ ಸಾಕು ಅನ್ನಿಸ್ಬಿಟ್ಟೈತೆ. ನಾವು ಕುತ್ಕೊಂಡಿರೋರು ಇಷ್ಟು ಸಾಕಾಗಿರೋದ್ರಲ್ಲಿ ಇನ್ನು ಕಾರ್ ಓಡಿಸ್ತಿರೋರು ಇನ್ನೆಷ್ಟು ಸಾಕಾಗಿರ್ತಾರೆ. दोनों सोमवार है वहाँ मांगा जाता है, भी करा ते भी करना है तो चला ಫೈನಲಿ ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಆದ್ರೂ ಈ ರಶಲ್ಲಿ ಒಂದು ಫೋಟೋ ತೆಕ್ಕೊಳ್ಳೋಕೆ 2 ಮಿನಿಟ್ಸು ಜಾಗ ಬಿಡ್ತಿಲ್ಲ ನಮಗೆ. ಎಲ್ಲರೂ ಅಡ್ಡ ಬರ್ತಿದ್ದಾರೆ. ಓಕೆ ಫೈನ್, ದಟ್ಸ್ ಫೈನ್. ಓಕೆ ನೋಡಿ, ಲಾಸ್ಟ್ ಮೈಸೂರಿಗೆ ಬಂದ್ವಿ. ಅಂತೂ ಇಂತೂ ಟ್ರಾಫಿಕಲ್ಲಿ ಸಿಗಾಕೊಂಡು 7 ಗಂಟೆಗೆ ಬಂದಿದ್ದು ರೀಚ್ ಆಗಿದ್ದು. ಇವಾಗ ಬಂದಿದ್ದೀವಿ, ಫೈನಲಿ ಬಂದಿದ್ದೀವಿ. ಪ್ಯಾಲೇಸ್ ತೋರಿಸ್ಕೊಂಡು ವಿ ರೀಚ್ ದ ಸ್ಪಾಟ್. ಒಳಗಡೆ ಹೋಗ್ಬೇಕು ಅಂತ ಆಸೆ, ಹೆಂಗೆ ಹೋಗೋದು ಅಂತ ನೋಡೋಣ. ನೋಡಿ, ಇದೆಲ್ಲ ಪ್ಯಾಲೇಸ್. Grandson of Ustad Allah Rakha, nephew of Ustad Zakir Hussain, son of Ustad Tawfiq Qureshi, Shikhar Nath Qureshi. ಫೈನಲಿ ಲೈಟಿಂಗ್ ಎಲ್ಲ ಬಂದು ನೋಡಿಕೊಂಡು ಎಲ್ಲ ಮುಗೀತು.
ಹೋಗಿ ಬರೋ ಅಷ್ಟೊತ್ತಲ್ಲಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ, ಊಷ್ಟಾಗ್ಬಿಟ್ಟಿದ್ದೀನಿ, ಫುಲ್ ಬ್ಯಾಟ್ರಿ ಲೋ ಆಗಿಬಿಟ್ಟಿದೆ ಗೈಸ್. ಮೂಮೆಂಟೇ ಇಲ್ಲ. ಒಂದು ದಿವಸ ಪ್ಲ್ಯಾನ್ ಮಾಡಿಕೊಂಡು, ನೀವು ಎಲ್ಲ ಬರೋ ಹಾಗಿದ್ರೆ ಒಂದು ದಿವಸ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಸುಮ್ಮನೆ ಈ ಥರ ಬಂದು ಹೋಗ್ತೀವಿ ಅನ್ನೋದು ತುಂಬ ಕಷ್ಟ. ಅದು ನನಗೆ ಅರ್ಥ ಆಗ್ತಿದೆ ಅಲ್ವಾ. ಹಿಂಗೆ ಬಂದು ಹಿಂಗೆ ಲೈಟಿಂಗ್ ನೋಡ್ಕೊಂಡು ಹೋಗ್ತೀವಿ ಅನ್ನೋದು ತುಂಬ ಕಷ್ಟ ಇದೆ. ಒನ್ ಡೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಬನ್ನಿ, ನೋಡ್ಕೊಳ್ಳಿ, ಹೋಗಿ ಅಷ್ಟೇ. ಆಫ್ ಕರುನೆ ಸಮೋಸ ಓಕೆ, ಬಾಯ್. ಅಟ್ ಫೈನಲಿ ನಾವು ಮನೆಗೆ ಬಂದಿದ್ದು 2 o'clock ಗೈಸ್. ತುಂಬ ಊಷ್ಟಾಗ್ಬಿಟ್ಟಿದೆ, ಯಾವ ಒಂದು ಕ್ಲಿಪ್ಪು ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಿಮಗೆ ಗೊತ್ತು ವ್ಲಾಗರ್ಸ್ ಕಷ್ಟ ಏನು ಅಂತ. ನನಗೊಂದು ಸಾಕಾಗೋಗೈತೆ. ಫುಲ್ ಊಷ್ಟಾಗಿ ಫ್ಲ್ಯಾಟ್ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು. ಆ ಥರ ಆಗಿದ್ದೆ ನನ್ನ ಕತೆ. ಓಕೆ ಫೈನ್, ನಾನು ನಿಮಗೆ ದಸರಾ ಎಲ್ಲ ತೋರಿಸಿದ್ದೀನಿ. ಇನ್ ಕೇಸ್ ಅದರಲ್ಲಿ ನಾನು ತಪ್ಪಾಗಿದ್ದರೆ ನನಗೆ ಕ್ಷಮಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.